Now next the de Broglie wavelength of a photon ಆಯಿತು. ನಾವು de Broglie wavelength of a particle ನೋಡೋಣ. therefore lambda is equal to h by mc ಅಂತ ಇತ್ತಲ್ವಾ. ಸಿ ನಥಿಂಗ್ ಬಟ್ ಎ ವೆಲಾಸಿಟಿ. ಇಲ್ಲಿ ಏನು ಮಾಡ್ತಿದ್ದೀವಿ ನಾವು ವೆಲಾಸಿಟಿ ಆಫ್ ಎ ಪಾರ್ಟಿಕಲ್, ಪರ್ಟಿಕ್ಯುಲರ್ ಪಾರ್ಟಿಕಲ್ ತೊಗೋತಿದ್ದೀವಿ. ದೇರ್ಫೋರ್ ಎಚ್ ಬೈ ಎಮ್ ವಿ ಅಂತ ಬರಿಬೋದು. ಸಿ ಪ್ಲೇಸ್ ಸಿ ಅಂದರೆ ವೆಲಾಸಿಟಿನೇ, ವಿ ಅಂದ್ರೂ ವೆಲಾಸಿಟಿನೇ. ಸಿ ಅಂದರೆ ವೆಲಾಸಿಟಿ ಆಫ್ ಎ ಲೈಟ್ ಅಥವಾ ಫೋಟಾನ್. ಹಿಯರ್ ದ ವೆಲಾಸಿಟಿ ಆಫ್ ಎ ಪಾರ್ಟಿಕಲ್ ಈಸ್ ವಿ. Lambda means de Broglie wavelength, h is a Planck's constant, m is a mass of a particle, v is the velocity of a particle. Now these are some de Broglie wavelengths in terms of kinetic energy, in terms of accelerating potential, in terms of accelerating potential for an electron. ಇದು ಕೇಳ್ತಾರೆ, ಮೆನ್ಷನ್ an expression. ಇದು ಇದನ್ನ ಮೇಲೆ ಪ್ರಾಬ್ಲಮ್ ಕೂಡ ಅವರು ಕೇಳ್ಬೋದು. ದಟ್ ಈಸ್ de Broglie wavelength ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಆಫ್ ಎ ಪಾರ್ಟಿಕಲಲ್ಲಿ ಯಾವ ಥರ ಬರೆಯೋದು ಮತ್ತು ಸಿಂಬಲ್ಸನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ. therefore lambda is equal to h as it is here square root of 2m/e/k. okay, this is ನಿಮಗೆ ಡೆರವೇಷನ್ ಇಲ್ಲ, ಇದು ಜಸ್ಟ್ ಎಕ್ಸ್ಪ್ರೆಷನ್ ಅಷ್ಟೇ. ಹಿಯರ್ ಲ್ಯಾಂಬ್ಡಾ ನಮಗೆ ಗೊತ್ತಿದೆ de Broglie wavelength, h is a Planck's constant, 2 is a constant, m is a mass of a particle, e/k nothing but a kinetic energy of a particle. ಇದನ್ನ ಪ್ರಾಬ್ಲಮ್ಸ್ ಎಲ್ಲಾದರೂ ಕೇಳ್ಬೋದಿಲ್ಲ, ಯಾವುದಾದ್ರೂ ಎಕ್ಸ್ಪ್ರೆಷನಲ್ಲಿ ಕೇಳ್ಬೋದು. ಓಕೆ, ಸಿಂಬಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ 1 ಮಾರ್ಕ್ಸು, ಎಕ್ಸ್ಪ್ರೆಷನ್ ಬರೆದ್ರೆ 1 ಮಾರ್ಕ್ಸ್. ನಾವು ನೆಕ್ಸ್ಟ್ ಈಸ್ de Broglie wavelength ಇನ್ ಟರ್ಮ್ಸ್ ಆಫ್ ದ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್. ಹಾಗಾದರೆ ಆಕ್ಸಲರೇಟಿಂಗ್ ಪೊಟೆನ್ಷಿಯಲಲ್ಲಿ ಹೇಳಬೇಕಾದ್ರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h by square root of 2m/q into v. okay, here lambda is a de Broglie wavelength, h is a Planck's constant, 2 is a constant, m is the mass of that particle, q is a magnitude of the charge. ನಮಗೆ ಗೊತ್ತಿದೆ q ಅಂದರೆ ಏನು, magnitude of the charge. v nothing but a accelerating potential. accelerating potential. Now next one is de Broglie wavelength in terms of accelerating potential for a electron. ಹಾಗಾದರೆ ಪರ್ಟಿಕ್ಯುಲರಾಗಿ ಎಲೆಕ್ಟ್ರಾನಿಗೆ ಹೇಳಬೇಕು ಅಂದರೆ ಇಲ್ಲಿ ಚಾರ್ಜ್ ಕ್ಯೂ ಅಂದ್ರೇನು, ಚಾರ್ಜ್. ಎಲೆಕ್ಟ್ರಾನಿಕ್ ಚಾರ್ಜ್ ಏನು, ಇ. ದೇರ್ಫೋರ್ ಜಸ್ಟ್ ಚೇಂಜ್ ಮಾಡಬೇಕಾಗಿರೋದು ಯಾವುದು ಅಂದರೆ ಇ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by square root of 2m/e into v. ಇ ಅಂದ್ರೇನು, ಚಾರ್ಜ್ ಆಫ್ ಎಲೆಕ್ಟ್ರಾನ್, ವಿ ಇಸ್ ದ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್. Suppose sometimes they are asking which photon is more energetic. Suppose red photon more energy na or violet ಅಂತ ಕೇಳ್ತಾರೆ ಕ್ವಶನನ್ನು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಲ್ಲಿ. ಬಟ್ ವೈಲೆಟ್ ಹ್ಯಾಸ್ ದ ಮೋರ್ ಎನರ್ಜಿ. ನಮಗೆ ಜಾಸ್ತಿ ಎನರ್ಜಿ ಯಾವುದಕ್ಕೆ ಅಂದರೆ ವೈಲೆಟ್ಟಿಗೆ, ಬಿಕಾಸ್ ದ ಎನರ್ಜಿ ಆಫ್ ದ ಫೋಟಾನ್ ಡಿಪೆಂಡ್ಸ್ ಡೈರೆಕ್ಟ್ಲಿ ಆನ್ ದ ಫ್ರೀಕ್ವೆನ್ಸಿ. ಹಾಗಾದರೆ ಇ ಈಸ್ ಈಕ್ವಲ್ ಟು h nu. ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಹಾಗಾದರೆ ಫ್ರೀಕ್ವೆನ್ಸಿ ಯಾವುದು ಜಾಸ್ತಿ ಇದೆ ಇಲ್ಲಿ, ವೈಲೆಟು. ಹೆನ್ಸ್ ದ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ದೇರ್ಫೋರ್ ವೈಲೆಟ್ ಹ್ಯಾಸ್ ದ ಮೋರ್ ಎನರ್ಜಿ. Sometimes they are asking the question like what happens to the wavelength. ವೇವ್ಲೆಂತಿಗೆ ಏನಾಗ್ತಾ ಇದೆ, ವೇವ್ಲೆಂತ್ ಆಫ್ ಎ ಫೋಟಾನ್. ವಾಟ್ ಹ್ಯಾಪನ್ಸ್ ಟು ದ ವೇವ್ಲೆಂತ್ ಆಫ್ ಎ ಫೋಟಾನ್ ಆಫ್ಟರ್ ಇಟ್ ಕೊಲೈಡ್ಸ್ ವಿತ್ ಎಲೆಕ್ಟ್ರಾನ್. ಆಫ್ಟರ್ ಇಟ್ ಕೊಲೈಡ್ಸ್ ವಿತ್ ಆ್ಯನ್ ಎಲೆಕ್ಟ್ರಾನ್. ಹಾಗಾದರೆ ವೇವ್ಲೆಂತ್ ಆಫ್ ಎ ಫೋಟಾನ್ ಏನಾಗುತ್ತೆ, ಯಾವಾಗ ಇಟ್ ವಿಲ್ ಕೊಲೈಡ್ ವಿತ್ ದ ಎಲೆಕ್ಟ್ರಾನ್. ಏನಾಗುತ್ತೆ ಅಂದರೆ ಎ ಫೋಟಾನ್ ಟ್ರಾನ್ಸ್ಫರ್ಸ್ ದ ಪಾರ್ಟ್ ಆಫ್ ಎನರ್ಜಿ. ಫೋಟಾನ್ ಏನು ಮಾಡುತ್ತೆ, ಅದರ ಎನರ್ಜಿನ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ, ಎಲೆಕ್ಟ್ರಾನಿಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ. ಯಾವಾಗ ಕೊಲೈಡ್ ಆಗಬೇಕಾದ್ರೆ ಅಲ್ವಾ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಹೇಳಿದ್ದೆ ನಾನು, ಈ ಥರ ಹಿಂಗೆ ಫೋಟಾನ್ ಬಿದ್ದಾಗ ಎಲೆಕ್ಟ್ರಾನ್ಸ್ ಇರುತ್ತೆ ಮೆಟಲ್ ಸರ್ಫೇಸ್ ಮೇಲೆ, ಅವೆರಡು ಕೊಲೈಡ್ ಆಗುತ್ತೆ. ದೇರ್ಫೋರ್ ಎಲೆಕ್ಟ್ರಾನ್ ಆವಾಗ ಎಜೆಕ್ಟ್ ಆಗುತ್ತೆ. ನಾವು ದಿಸ್ ಫೋಟಾನ್ ವಿಲ್ ಟ್ರಾನ್ಸ್ಫರ್ ಸಮ್ ಅಮೌಂಟ್ ಆಫ್ ಎನರ್ಜಿ, ಎ ಪಾರ್ಟ್ ಆಫ್ ಎನರ್ಜಿ ಟು ದ ಕೊಲೈಡಿಂಗ್ ಎಲೆಕ್ಟ್ರಾನ್. ಇದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇಟ್ಸ್ ಎನರ್ಜಿ ಇಸ್ ಡಿಕ್ರೀಸಸ್. ಎನರ್ಜಿ ಕೊಡ್ತಂದ್ರೆ ಇದು ಕಡಿಮೆ ಆಗುತ್ತೆ. ಎನರ್ಜಿ ಇಸ್ ಡಿಕ್ರೀಸಸ್, ವೇವ್ ಲೆಂತ್ ಇಸ್ ಇನ್ಕ್ರೀಸಸ್. ಎನರ್ಜಿ ಕಡಿಮೆ ಆಗುತ್ತೆ, ವೇವ್ ಲೆಂತು ಜಾಸ್ತಿ ಆಗುತ್ತೆ. ವೇವ್ ಲೆಂತ್ ಜಾಸ್ತಿ ಯಾಕಾಗುತ್ತೆ ಅಂದರೆ ನೋಡಿರಿ, ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ಎಮ್ ಸಿ ನಥಿಂಗ್ ಬಟ್ ಎ ವೆಲಾಸಿಟಿ ಆಫ್ ಲೈಟ್. ಓಕೆ, ದಿಸ್ ಈಸ್ ಐನ್ಸ್ಟೀನ್ ಈಕ್ವೇಷನ್. ದೇರ್ಫೋರ್ ಅಕಾರ್ಡಿಂಗ್ ಟು that Planck's E is equal to h nu. Nu nothing but a c by lambda. Therefore energy is inversely proportional to wavelength. As energy is increases, wavelength decreases. E is inversely proportional to lambda wavelength.
Therefore, the wavelength of a photon is increases, energy is decreases. Here energy is decreases, wavelength is increases. Thank you.